ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ಸೊ ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್ ಅಲ್ಲಿ ಸೊ ದೇ ಮೈಟ್ ಆಸ್ ಎಥೆನಾಲ್ ಓದ್ಕೊಳ್ಳಿ. ನೆಕ್ಸ್ಟ್ ಪ್ರೊಪೆನೋನ್ ಈ CH3C ಡಬಲ್ ಬಾಂಡ್ CH3. ಸೊ ಇದು ಕೀಟೋನ್ ಗ್ರೂಪ್ ಬರುತ್ತೆ C ಡಬಲ್ ಬಾಂಡ್. ನೆಕ್ಸ್ಟ್ ಪ್ರೊಪೆನಾಲ್ AL ಬಂದ್ರೆ ಇದಕ್ಕೆ CHO ಆಲ್ಡಿಹೈಡ್ ಗ್ರೂಪ್. ನೆಕ್ಸ್ಟ್ ಪೆಂಟೀನ್ ಡಬಲ್ ಬಾಂಡ್ ಬರಬೇಕು. ನೆಕ್ಸ್ಟ್ when ethanol is heated at 443 Kelvin with hot concentrated sulfuric acid. What is sulfuric acid is known as? It is known as dehydrating agent. ಯಾವಾಗ when you are heating with sulfuric acid, what happens ಅಂದ್ರೆ ವಾಟರ್ ಮಾಲಿಕ್ಯೂಲ್ಸ್ ನ ಇಟ್ ಗೆಟ್ಸ್ ರಿಮೂವಲ್ ಆಫ್ ವಾಟರ್ ಮಾಲಿಕ್ಯೂಲ್ಸ್. ಅದೇ ಸೇಮ್ ಥಿಂಗ್ ಇಲ್ಲಿ ನೋಡಿ CH3 CH2 OH ವಾಟರ್ ಮಾಲಿಕ್ಯೂಲ್ ನ ರಿಮೂವ್ ಮಾಡಿ. ವಾಟರ್ ಅಂದ್ರೆ ಏನು? H2O ರಿಮೂವ್ ಮಾಡಿದ್ರೆ ಏನ್ ಬರುತ್ತೆ ನೋಡಿ, ಡಬಲ್ ಬಾಂಡ್ ಆಗುತ್ತೆ. CH2 ಡಬಲ್ ಬಾಂಡ್ CH2 ಪ್ಲಸ್ ವಾಟರ್ ಆಚೆ ಬಂದಿದ್ಯಾ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬ್ಯೂಟೇನ್ ಒಂದು ನೋಡ್ಕೊಳ್ಳಿ, ಇಂಪಾರ್ಟೆಂಟ್ ಅಲ್ಲ ಬಟ್ ಅಂದ್ರೂ ಒಂದ್ಸತಿ ನೋಡ್ಕೊಂಡಿರಿ. ನೆಕ್ಸ್ಟ್ ಪ್ರೊಪೆನಾನ್ ಇಲ್ಲಿದೆ CH3 ಡಬಲ್ ಬಾಂಡ್ OCH. ನೆಕ್ಸ್ಟ್ ಬೆನ್ಸಿನೋ ವೆರಿ ಇಂಪಾರ್ಟೆಂಟ್. ಸೈಕ್ಲೋಹೆಕ್ಸೇನ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಡಯಾಗ್ರಾಮ್, ಕಲ್ತ್ಕೊಳ್ಳಿ. ಎಸ್ಟಿಫಿಕೇಶನ್ ಅಂದ್ರೆ ಏನು? ರೆಗ್ಯುಲರ್ ಆಗಿ ಕೇಳಿರೋ ಕ್ವಶನ್. ಎಸ್ಟಿಫಿಕೇಶನ್, ಸಫನಿಫಿಕೇಶನ್, ಹೈಡ್ರೋಜಿನೇಷನ್ ಮೂರು ಕ್ಲಿಯರ್ ಕಟ್ ಆಗಿ ನೋಡ್ಕೊಳ್ಳಿ. ಎಸ್ಟಿಫಿಕೇಶನ್ ಇಸ್ ನಥಿಂಗ್ ಬಟ್ COOH ಅಂದ್ರೆ ಕಾರ್ಬಾಕ್ಸಿಲಿಕ್ ಆಸಿಡ್, OH ಅಂತಂದ್ರೆ ಎಥನಾಲ್. ವೆನ್ ದ ಕಾರ್ಬಾಕ್ಸಿಲಿಕ್ ಆಸಿಡ್ ಅಂದ್ರೆ ಇಲ್ಲಿ ತಗೊಂಡಿರುವಂತದ್ದು ಎರಡು ಇದೆ, ಎಥೆನೋಯಿಕ್ ಆಸಿಡ್ ಅಂಡ್ ಎಥನಾಲ್ ವಿತ್ ದ ಪ್ರೆಸೆನ್ಸ್ ಆಫ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್. ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಏನ್ ಮಾಡುತ್ತೆ? ಇಟ್ ಇಸ್ ನೋನ್ ಆಸ್ ಡಿಹೈಡ್ರೇಟಿಂಗ್ ಏಜೆಂಟ್. ವಾಟರ್ನ ರಿಮೂವ್ ಮಾಡುತ್ತೆ. ವಾಟರ್ನ ರಿಮೂವ್ ಮಾಡಿದಾಗ CH3 ಈ CH3 ಬಂದು ಇಲ್ಲಿ ಕೂರುತ್ತೆ. ನೆಕ್ಸ್ಟ್ COO ಬರುತ್ತೆ, ಹೆಚ್ಚು ಜಾಗದಲ್ಲಿ C2H5 ಬರುತ್ತೆ. COO C2H5 ಬಂದಿದ್ಯಾ? ನೀಟಾಗಿ ನೋಡ್ಕೊಂಬಿಡಿ, ವೆರಿ ಇಂಪಾರ್ಟೆಂಟ್. ಈಗ ಸಫೋನಿಫಿಕೇಶನ್ ಅಂದ್ರೆ ಉಲ್ಟಾ ಪ್ರೊಸೀಜರ್ ಆಫ್ ಎಸ್ಟಿಫಿಕೇಶನ್. ಇದೇನಾಗುತ್ತೆ? ದ ರಿಯಾಕ್ಷನ್ ಇನ್ ವಿಚ್ ಆಲ್ಕಲೈನ್ NaOH ಹೈಡ್ರೋಲೈಸಸ್ ಎಸ್ಟರ್ಸ್ ಟು ಗಿವ್ ಸೋಪ್ ಅಂಡ್ ಆಲ್ಕೋಹಾಲ್. ಸೋಪ್ ಮತ್ತೆ ಆಲ್ಕೋಹಾಲ್ ಕೊಡಬೇಕು ನೋಡಿ. ಇದು ಬಂದ್ಬಿಟ್ಟು ಎಸ್ಟರ್ CH3 COO C2H5 ಎಸ್ಟರ್. ಇದ್ರ ಜೊತೆ ಯಾವ್ದು ರಿಯಾಕ್ಟ್ ಆಗಿದೆ? ಸೋಡಿಯಂ ಹೈಡ್ರಾಕ್ಸೈಡ್ NaOH ಇದೆ. ಒಂದು CH3 COO Na. ನೆಕ್ಸ್ಟ್ C2H5OH ಒಂದು ಆಲ್ಕೋಹಾಲ್ ಬರುತ್ತೆ, ಇನ್ನೊಂದು ಓಯಿಕ್ ಆಸಿಡ್, ಆಯ್ತಾ, ಕಾರ್ಬಾಕ್ಸಿಲಿಕ್ ಗ್ರೂಪ್ ಬರುತ್ತೆ. ಹೈಡ್ರೋಜಿನೇಷನ್ ಅಂದ್ರೆ ಏನು? ಸೊ ದಿಸ್ ಹೈಡ್ರೋಜಿನೇಷನ್ ಪ್ರೋಸೆಸ್ ಈಸ್ ನಥಿಂಗ್ ಬಟ್ ಅಡಿಷನ್ ಆಫ್ ಹೈಡ್ರೋಜನ್. ಆಡ್ ಆಗುತ್ತೆ. ಸೊ ಡಬಲ್ ಬಾಂಡ್ ಗೆಟ್ಸ್ ಕನ್ವರ್ಟೆಡ್ ಇಂಟು ಸಿಂಗಲ್ ಬಾಂಡ್. Triple bond gets converted into double bond. Then double bond is reduced to single bond. The same procedure. The process in which double bond is unsaturated hydrocarbon. Hydrocarbon reacts with hydrogen. Hydrogen react ಆಗ್ತಿದ್ಯಾ with the presence of a catalyst. To make it saturated ಅಂದ್ರೆ ಡಬಲ್ ಬಾಂಡ್ ಇಂದ ಸಿಂಗಲ್ ಬಾಂಡ್ ಗೆ ಕನ್ವರ್ಟ್ ಆಗ್ತಿದೆ. ಅನ್ಸ್ಯಾಚುರೇಟೆಡ್ ಇಂದ ಸ್ಯಾಚುರೇಟೆಡ್ ಕನ್ವರ್ಟ್ ಆಗ್ತಿದೆ. ದಟ್ ಈಸ್ ನೋನ್ ಆಸ್ ಹೈಡ್ರೋಜಿನೇಷನ್. ವೆರಿ ಇಂಪಾರ್ಟೆಂಟ್, ನೋಡ್ಕೊಳ್ಳಿ. ನೆಕ್ಸ್ಟ್ ಅಡಿಷನ್ ರಿಯಾಕ್ಷನ್ ಹೈಡ್ರೋಜಿನೇಷನ್ ಆಲ್ಮೋಸ್ಟ್ ಸೇಮ್. ಅಡಿಷನ್ ರಿಯಾಕ್ಷನ್ ಏನಾಗುತ್ತೆ? ವಿತ್ ದ ಪ್ರೆಸೆನ್ಸ್ ಆಫ್ ನಿಕಲ್ ಅಂಡ್ ಪೆಲಾಡಿಯಂ ಕ್ಯಾಟಲಿಸ್ಟ್. ನಿಕಲ್ ಪೆಲಾಡಿಯಂ ಕ್ಯಾಟಲಿಸ್ಟ್ ಜೊತೆ ಏನಾಗುತ್ತೆ? ಇವೆರಡೂ ಒಂದೇನೆ ಮಕ್ಕಳ, ತಲೆಲಿಕ್ಕೊಳ್ಳಿ. ಸೊ ಯಾವಾಗ ಅಡಿಷನ್ ರಿಯಾಕ್ಷನ್ ಅಲ್ಲಿ ದ ರಿಯಾಕ್ಷನ್ ವಿಚ್ ಆಲ್ಕಿನ್ ಗೆಟ್ಸ್ ಕನ್ವರ್ಟೆಡ್ ಇಂಟು ಆಲ್ಕೇನ್ ವಿತ್ ದ ಪ್ರೆಸೆನ್ಸ್ ಆಫ್ ಕ್ಯಾಟಲಿಸ್ಟ್ ನಿಕಲ್ ಅಂಡ್ ಪೆಲಾಡಿಯಂ. ಅರ್ಥ ಆಗ್ತಿದ್ಯಾ? ಅಡಿಷನ್ ರಿಯಾಕ್ಷನ್ ಅಲ್ಲಿ H2 ಬದಲು ನಾನು ಏನ್ ಬೇಕಾದ್ರೂ ಹಾಕ್ಬೋದು. Br2 ಹಾಕ್ಬೋದು, I2 ಹಾಕ್ಬೋದು, Cl2 ಹಾಕ್ಬೋದು ಅಡಿಷನ್ ಅಲ್ಲಿ. ಆದ್ರೆ ಹೈಡ್ರೋಜಿನೇಷನ್ ಅಂತ ಬಂದಾಗ ಇಟ್ ಈಸ್ ಓನ್ಲಿ H2 ಯು ಆರ್ ಆಡಿಂಗ್. ಇದು ಕಾನ್ಸೆಪ್ಟ್, ವೆರಿ ಇಂಪಾರ್ಟೆಂಟ್, ಕಲ್ತ್ಕೊಳ್ಳಿ.